ಅಲ್ಲಿನ ಕಲ್ಚರ್ ಬೇರೆ, ನಾವೆಲ್ಲ ಅಪ್ಡೇಟ್ ಆಗ್ತಿದೀವಿ ಅನ್ನೋ ಗುಂಗಲ್ಲಿ ನಮ್ಮ ಸಂಸ್ಕಾರ ಆಚಾರ ವಿಚಾರವನ್ನು ಮರೆಯೋ ಜನಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿದ್ದಾರೆ. ನಿಜವಾಗ್ಲೂ ನಾವು ಆ ರೀತಿಯ ಬದಲಾವಣೆಗಳು ಸರಿಯೇ ತಪ್ಪೆ ಅಂತ ಒಂದಷ್ಟು ಚರ್ಚೆಗಳಿರ್ತದೆ. ಜೀವನ ಶೈಲಿ ಯಾಕೆ ನಮಗೆ ಬದಲಾಗಿಲ್ಲ ಅಂದರೆ, 2 ದಿನ ಅನ್ನ ತಿನ್ನಿಲ್ಲ ಅಂದರೆ 3ನೇ ದಿವಸ ಟ್ರಿಪ್ ಹೋದಾಗ ಚೈನೀಸ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಮ್ಯಾಪಲ್ಲಿ ಹುಡುಕ್ ಸಾಯ್ತಿದ್ವಿ. ಅಂದ್ರೇನು, ನಾವಲ್ಲಿ ಹೋದಾಗ 23 kg ಏನು ತೊಗೊಂಡು ಹೋಗ್ತೀವಿ, ಅದ್ರ ಜೊತೆ ನಮ್ಮ ಸಂಸ್ಕಾರಗಳನ್ನು ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ಆ ಬ್ಯಾಗೇಜು ಅಷ್ಟೇ ನಾವು ಕ್ಯಾರಿ ಮಾಡಿರ್ತೀವಿ. ಈ ಡಿಜಿಟಲ್ ರೆವಲ್ಯೂಷನ್ ನಮ್ಮಲ್ಲಿ ಏನಾಗ್ತಿದೆಯಲ್ಲ, ಈ ಥರದೆಲ್ಲ ನಾವು ಗ್ರೇಟ್. ನಾವು ಜರ್ಮನಿ ಡಿಜಿಟಲ್ ರೆವಲ್ಯೂಷನ್ ಅಂತ ಇವತ್ತು ಯಾರಾದ್ರೂ ಸ್ಟಡಿ ಮಾಡ್ಬೇಕಂದ್ರೆ ಭಾರತಕ್ಕೆ ಬಂದು ಸ್ಟಡಿ ಮಾಡಿ. ಇವತ್ತಿಗೂ ಎಷ್ಟು ಜನ ಆನ್ಲೈನ್ ಅಕೌಂಟ್ ಪ್ರಿಫರ್ ಮಾಡಲ್ಲ, ಆನ್ಲೈನ್ ಪೇಮೆಂಟ್ ಪ್ರಿಫರ್ ಮಾಡಲ್ಲ. ಅವರಿಗೆ ದುಡ್ಡು ಹೀಗೆ ತೆಗೆದು ಹೀಗೆ ಕೊಟ್ರೇನೆ ಕೊಂಡ್ಕೊಳ್ಳೋದು ವಿನಃ ಆನ್ಲೈನ್ ಶಾಪಿಂಗ್ ಮಾಡಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಅಲ್ಲಿನ ಕಲ್ಚರ್ ಬೇರೆ, ನಾವೆಲ್ಲ ಅಪ್ಡೇಟ್ ಆಗ್ತಿದೀವಿ ಅನ್ನೋ ಗುಂಗಲ್ಲಿ ನಮ್ಮ ಸಂಸ್ಕಾರ ಆಚಾರ ವಿಚಾರವನ್ನು ಮರೆಯೋ ಜನಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿದ್ದಾರೆ. ದೇಶ ಬಿಟ್ಟು ದೇಶಾಂತರ ಹೋದಾಗಲೂ ಕೂಡ ನಿಜವಾಗ್ಲೂ ನಾವು ಆ ರೀತಿಯ ಬದಲಾವಣೆಗಳು ಸರಿಯೇ ತಪ್ಪೆ ಅಂತ ಒಂದಷ್ಟು ಚರ್ಚೆಗಳಿರುತ್ತೆ. ನನ್ಗೆ ಭಾಳ ಖುಷಿ. ಯಾರೋ ಆಡಿಯೋ ಈ ವಿಡಿಯೋ ನೋಡ್ತಿರೋರ್ಗೆ ಅನ್ಸುತ್ತೆ, ಯಾರೋ ರಶ್ಮಿ ನಾಗರಾಜ್ ಎಲ್ಲ ಇಲ್ಲಿಯವರೇ ಇರ್ಬೋದು ಅಂತ. ನೀವು 20 ವರ್ಷ ಆಗಿದೆ, 24 ವರ್ಷ ಆಗಿದೆ ಜರ್ಮನಿಗೆ ಹೋಗಿ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಯಾಕೆಂದರೆ ನೀವಲ್ಲೋ ಜೀವನ ಮಾಡ್ತಿರ್ಬೋದೇನೋ, ಬಟ್ ಜೀವನ ಶೈಲಿ ಬಹುತೇಕ ಇಲ್ಲಿದೆ ಉಳ್ಕೊಂಡಿದೆ. ಅಂದರೆ ಲೈಕ್ ಇದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಿದೆ. ನೀವು ಈಗ ಬರಬೇಕು ಅಂತೇನಿರಲಿಲ್ಲ, ಮಾತನಾಡಬೇಕು ಅಂತೇನಿರಲಿಲ್ಲ. ಆ ರೀತಿ ಸಮಯ ಕೊಡ್ತಾ ಇದ್ದೀರಿ. ನಮ್ಮವ್ರಿಗೇನು ಸಜೆಸ್ಟ್ ಮಾಡ್ತೀರಿ? ಸಹಜವಾಗಿರಿ ಅಂತ ನಾನು ಹೇಳೋದು. ಜೀವನ ಶೈಲಿ ಯಾಕೆ ನಮಗೆ ಬದಲಾಗಿಲ್ಲ ಅಂದರೆ, 2 ದಿನ ಅನ್ನ ತಿನ್ನಿಲ್ಲ ಅಂದರೆ 3ನೇ ದಿವಸ ಟ್ರಿಪ್ ಹೋದಾಗ ಚೈನೀಸ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಮ್ಯಾಪಲ್ಲಿ ಹುಡುಕ್ ಸಾಯ್ತಿದ್ವಿ. ಅಂದ್ರೇನು, ನಾವಲ್ಲಿ ಹೋದಾಗ 23 kg ಏನು ತೊಗೊಂಡು ಹೋಗ್ತೀವಿ, ಅದ್ರ ಜೊತೆ ನಮ್ಮ ಸಂಸ್ಕಾರಗಳನ್ನು ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ನಮ್ಮ ಏನಂತ ಹೇಳ್ತಾರೆ ಆ ಬ್ಯಾಗೇಜು ಅಷ್ಟೇ ನಾವು ಕ್ಯಾರಿ ಮಾಡಿರ್ತೀವಿ. ಆಮೇಲೆ ಸಹಜವಾಗಿರೋದಕ್ಕೆ ಖರ್ಚೇ ಇಲ್ಲ ಅಲ್ವಾ. ಹಾಂ, ಆಮೇಲೆ ಯಾವುದೇ ನಿಬಂಧನೆಗಳಿಲ್ಲ ನಮಗೆ. ಬುರ್ಕ ಹಾಕೊಂಡು ಓಡಾಡಬೇಕಾ ಅದೇ ಥರ ಮಿಡ್ಲ್ ಈಸ್ಟ್ ಥರನೂ ಇಲ್ಲ. ಹಾಗಿದ್ದಾಗ ಸಹಜ ಜೀವನ ಮಾಡೋಕ್ಕೆ ನಮ್ಗೆ ಅಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಮಗೆ ಎಷ್ಟೊಂದು ಒಗ್ಗಿರುತ್ತೆ, ಅದರಿಂದ ಅದು ಬಿಟ್ಟು ನಮಗೆ ಬೇರೆ ಮಾಡೋಕ್ಕಾಗೋದೇ ಇಲ್ಲ. ನೀನು ಎಷ್ಟೇ ಜರ್ಮನ್ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ರು ಕೊನೆಗೆ ಇಂಡಿಯನ್ ಮಾರ್ಕೆಟ್ಗೆ ಹೋಗಿ ಅಕ್ಕಿ ತೊಗೊಂಬಂದ್ರೆ ನೆಮ್ಮದಿ ಆ ವೀಕೆಂಡ್ ಶಾಪಿಂಗ್. ಅನ್ನ ಇಲ್ಲದೆ ಇರೋಕ್ಕಾಗಲ್ಲ, ಅಕ್ಕಿ ಇಲ್ಲದೆ ಇರೋಕ್ಕಾಗಲ್ಲ. ಹಾಗೆ ಸೊ ಹಾಗಾಗಿ ಬದಲಾವಣೆ ಆಗಿಲ್ಲ ಅನ್ನೋದು ಏನೋ ಗೊತ್ತಿಲ್ಲ. ಅದು ಸಹಜವಾಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನಾವೇನು ಮಾಡ್ತಿದ್ದೀವಿ ಅಂದರೆ, ಸೊ ಈ ನ್ಯೂ ಇಯರ್ ವಿಷಯ ನೀವು ಮಾತಾಡಿದಾಗ ಅದನ್ನು ಕ್ವಿಕ್ಕಾಗಿ ಹೇಳ್ತೀನಿ. ನನಗೆ ಬಹುಶಃ ಇಲ್ಲೂ ಬ್ರಿಗೇಡ್ ರೋಡಲ್ಲಿ ನೀವೇನು ನೋಡ್ತಿದ್ದೀರಾ ಅದೇ ಥರ ಅಲ್ಲೂ ಸ್ಟ್ರೀಟ್ ಪಾರ್ಟೀಸ್ ಮಾಡಿ ಎಲ್ಲ ಬಿದ್ದು ಎದ್ದು ಮಾಡಿದ್ರೆ ನನಗೆ ಏನೂ ಅನ್ನಿಸ್ತಿರ್ಲಿಲ್ಲ. ಅಲ್ಲೇ ಆ ಥರ ಇಲ್ಲ, ಇಲ್ಲಿ ಈ ಥರ ಆಗ್ತಿದೆಯಲ್ಲ ಅಂತ ಒಂದು ವಿಷಾದ ಅಂತೂ ತುಂಬ ಅನ್ನಿಸ್ತು ನನಗೆ. ಸೆಲೆಬ್ರೇಷನ್ ಮಾಡೋಣ, ನಾವು ಇಲ್ಲಿದ್ದಾಗಲೂ ಸೆಲೆಬ್ರೇಟ್ ಮಾಡ್ತಿದ್ವಿ, ರೆಸಾರ್ಟ್ಗೆ ಹೋಗ್ತಿದ್ವಿ, ನಮ್ಮ ತೀರ್ಥಹಳ್ಳಿನಲ್ಲಿ ಹಾಸನದಲ್ಲಿ ನಮ್ಮ ಗೌಡ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗೋರು. ಈ ಥರ ನಾನು ನೋಡಿರಲಿಲ್ಲ, ತುಂಬ ವಿಷಾದ ಅನಿಸುತ್ತೆ. ಆದರೆ ಅಲ್ಲೂ ಮಾಡ್ತೀವಿ, ಅಲ್ಲೂ ನ್ಯೂ ಇಯರ್ ಪಾರ್ಟೀಸ್ ನಡೆಯುತ್ತೆ, ಸ್ಟ್ರೀಟ್ ಪಾರ್ಟೀಸ್ ನಡೆಯುತ್ತೆ. ಈ ಥರ ಅಲ್ಲ. ಸೊ ಅಲ್ಲಿ 31 ಸಂಜೆ ಅದು ಒಂದೇ ದಿವಸ ನಮಗೆ ಪಟಾಕಿ ಹೊಡೆಯೋ ಅವಕಾಶ ಇಡೀ ವರ್ಷದಲ್ಲಿ, ಡಿಸೆಂಬರ್ 31 ಅಷ್ಟೇ. ಸಿಲ್ವೆಸ್ಟರ್ ಅಂತ ಹೇಳ್ತಾರೆ. 1ನೇ ತಾರೀಕು ಬೆಳಗ್ಗೆ ಕೂಡ ನಿಮಗೆ ಹೊಡೆಯೋ ಅವಕಾಶ ಇಲ್ಲ, 31 ಸಂಜೆ ಕೂಡ ಹೊಡೆಯೋ ಅವಕಾಶ ಇಲ್ಲ. 6 ಗಂಟೆ 8 ಗಂಟೆನೇ ಆಗಬೇಕು. ಎಷ್ಟು ಜನ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅಂತ 6 ಗಂಟೆಗೆ ಸಣ್ಣ ದಿನ ಹೊಡೆಯಕ್ಕೆ ಶುರು ಮಾಡ್ತಾರೆ. ಬಟ್ ರಾಕೆಟ್ ಅವೆಲ್ಲನೂ ಕೂಡ ನೀವು ರಾತ್ರಿ 11 ಗಂಟೆ ಮೇಲೇನೆ ಮಾಡೋಕ್ಕೆ ಸಾಧ್ಯ. ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇದ್ದರೆ ಪಕ್ಕ ಪಾರ್ಕ್ ಎಲ್ಲ ತುಂಬ ಪಾರ್ಕ್ಗಳ ವ್ಯವಸ್ಥೆ ಇದೆ. ನೀವು ಓಪನ್ ಫೀಲ್ಡ್ಗೆ ಹೋಗಬೇಕು, ಇಲ್ಲ ರೋಡ್ಗಾರು ಹೋಗಿ ಹೊಡಿಬೇಕು ಆ ಥರ. ಆಮೇಲೆ ಲೋಕಲ್ ಎಲ್ಲ ಒಂದು 4-5 ಜನ ಫ್ರೆಂಡ್ಸ್ ಸೇರಿಕೊಂಡು ಪಾರ್ಟೀಸ್, ಜರ್ಮನ್ಸ್ ಇರ್ಬೋದು, ನಾವು ಇಂಡಿಯನ್ಸ್ ಇರ್ಬೋದು, ಮಾಡ್ತೀವಿ ಸಣ್ಣದಾಗಿ ನಮ್ಮ ಲೋಕಲ್ ಕೆಪಾಸಿಟಿನಲ್ಲಿ ಅಷ್ಟೇ. ಆಮೇಲೆ ರೆಸ್ಟೋರೆಂಟ್ಸ್ನವರೆಲ್ಲ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಮಾಡ್ತಾರೆ. ಸೊ ಈ ಸ್ಟ್ರೀಟ್ ಪಾರ್ಟೀಸ್ ಅಂತ ಬಂದಾಗ ಇನ್ನೇನು ಜರ್ಮನಿ ಅದು ಹೋಮ್ ಆಫ್ ಬಿಯರ್. ಅಲ್ಲಿ ನಾವು ಬಿಯರ್ ಫೆಸ್ಟಿವಲೇ ನಡೆಯುತ್ತದೆ, ಅಕ್ಟೋಬರ್ ಫೆಸ್ಟ್ ಆಯಿತಾ. ಸೊ ಬಟ್ ಈ ತರಹ ಬೀದಿಗಳಲ್ಲಿ ಏನು ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆ ತರಹ ಸಿನಾರಿಯೋ ಇಲ್ಲ ಜರ್ಮನಿಲಿ ಇಲ್ಲ. ಆಲ್ದೋ ಬಿಯರ್ ಇಸ್ ಚೀಪರ್ ದೆನ್ ವಾಟರ್. ಹೌದು. ನಾನು 2019 ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ನಾನು ಶ್ರೀಮತಿಯವರು ಬಂದಲ್ಲೆಲ್ಲ ಬಂದಾಗ ಹೌದು ಅನ್ಸೋ ವಾಟರ್ಗಿಂತ ಬಿಯರ್ ಚೀಫ್ ಇತ್ತು. ಬಟ್ ಒಂದು ವಿಷಯ ಅನ್ಸಿದ್ವಿ ಮೇಡಮ್, ನೀವಾಗಲೇ ಹೇಳಿದ್ರಿ ಈ ಥರದ ವ್ಯವಸ್ಥೆ ಇಲ್ಲ, ಇದೆಲ್ಲ ಒಳ್ಳೆಯದಲ್ಲ. ಭಾರತದ ಭವಿಷ್ಯ, ನೀವು ಮೊಬೈಲ್ ಇಲ್ಲದ ಕಾಲದಲ್ಲಿ ಕೂಡ ಇಂಡಿಯಾದಲ್ಲಿ ಓದ್ದವರು ಶಾಲೆಗಳ ಕಾಲೇಜಲ್ಲಿ, ಜರ್ಮನಿ ಹೋದಾಗಲೂ ಮೊಬೈಲ್ ಇರಲಿಲ್ಲ. ಇವತ್ತಿನ ಭಾರತವನ್ನು ಕೂಡ ನೋಡ್ತಿದ್ದೀರಿ. ಈಗ ನೀವು ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದೆಯಾ? ಸರ್ಫೇಸ್ ಲೆವೆಲಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದೆ. ಏನು ಬೇಡ, UPI ಪೇಮೆಂಟ್ ಇರ್ಬೋದು, ಅದು ನೀವು ಜರ್ಮನಿಲೇ ಕಾಣಿಸಲ್ಲ. ಓಕೆ,
ಆಯ್ತಾ. ಆನ್ಲೈನ್ ಪೇಮೆಂಟ್, ಡಿಜಿಟಲ್ ಪೇಮೆಂಟ್ ಏನಿದೆ, ಅದರಲ್ಲೂ ಕೊರೋನಾ ಟೈಮಲ್ಲಿ ಏನ್ ಬಂತು ನಮ್ಮ ಮೋದಿಯವರ ಸರ್ಕಾರದಲ್ಲಿ, ಅಮೇಸಿಂಗ್ ಡೆವಲಪ್ಮೆಂಟ್. ಅದನ್ನ ನಾನು ಅಲ್ಲಿ ಹೋಗಿ ಕೊಚ್ಕೋತೀನಿ ಆಯ್ತಾ, ನಿಜವಾಗ್ಲು. ಆಮೇಲೆ ಅಲ್ಲಿ ನಾವು UPI ಪೇಮೆಂಟ್ ವಿಷಯ ಬಂದಾಗ ಅದು ಗ್ರೇಟ್. ಈ ಡಿಜಿಟಲ್ ರೆವಲ್ಯೂಷನ್ ನಮ್ಮಲ್ಲಿ ಏನಾಗ್ತಿದೆಯಲ್ಲ ಈ ತರದೆಲ್ಲ ನಾವು ಗ್ರೇಟ್. ನಾವು ಹಾಗಾದ್ರೆ ಜರ್ಮನಿ ಡಿಜಿಟಲ್ ರೆವಲ್ಯೂಷನ್ ಅಂತ ಇವತ್ತು ಯಾರಾದ್ರೂ ಸ್ಟಡಿ ಮಾಡ್ಬೇಕಂದ್ರೆ ಭಾರತಕ್ಕೆ ಬಂದು ಸ್ಟಡಿ ಮಾಡ್ಬೇಕು. ಇನ್ನು ಜರ್ಮನ್ಸ್ ನನ್ನ ಎಷ್ಟೋ ಸ್ನೇಹಿತರು ಅವ್ರೆಲ್ಲ 50+, ಇವಳು ನನ್ನ ಮಕ್ಕಳ ಅಮ್ಮ ಅಪ್ಪ ಅಂದ್ರು, ಫ್ರೆಂಡ್ಸ್ ಅಪ್ಪ ಬಂದ್ರು. ಇವತ್ತಿಗೂ ಎಷ್ಟೋ ಜನ ಆನ್ಲೈನ್ ಅಕೌಂಟ್ ಪ್ರಿಫರ್ ಮಾಡಲ್ಲ, ಆನ್ಲೈನ್ ಪೇಮೆಂಟ್ ಪ್ರಿಫರ್ ಮಾಡಲ್ಲ. ಅವರಿಗೆ ದುಡ್ಡು ಹೀಗೆ ತೆಗೆದು ಹೀಗೆ ಕೊಟ್ರೇನೆ. ಅಲ್ಲಿ ನಾನು ಎಷ್ಟೋ ಜರ್ಮನ್ ಸ್ನೇಹಿತರಿಗೆ ಕೈಯಲ್ಲಿ ನೋಡಿದ್ರೇನೆ ಅವ್ರು ಆನ್ಲೈನ್ ಇದು ಕೊಂಡ್ಕೊಳ್ಳೋದು ವಿನಃ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ಆ ಕನ್ಸರ್ವೇಟಿವ್ ಆಟಿಟ್ಯೂಡ್ ಇನ್ನು ತುಂಬಾ ಇದೆ. ನಮ್ಮ ತರ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ತರ ಆನ್ಲೈನ್ ಬುಕಿಂಗ್ ಇವೆಲ್ಲ ಇಲ್ಲ, ಅಷ್ಟು ರ್ಯಾಂಪೆಂಟ್ ಇಲ್ಲ. ನಮ್ ತರ ಇಲ್ಲ. ನೀವು 10 ನಿಮಿಷ ಬಂದ್ಬಿಡ್ತಿಲ್ಲ ಏನಾರು ಬುಕ್ ಮಾಡಿದ್ರಿ? ಅಯ್ಯೋ, ಅದು ನಮ್ಮ ಅತ್ತಿಗೆ ನನಗೇನೋ ಕಾಫಿ ಡಿಯಾಕ್ಷನ್ ಇಲ್ಲ ಅಂದಾಗ ಬ್ಲಿಂಕಿಟ್ ಅಲ್ಲಿ 8 ನಿಮಿಷ ಅಂತೇನೋ ಆರ್ಡರ್ ಮಾಡಿದಾಗ ಇಟ್ ವಾಸ್ ಏನೋ ಅದ್ಭುತ. ನಮ್ಗದು 2 ವರ್ಷದ ಹಿಂದೆ ನಾನು ಬಂದಾಗ ಅದು ಕನಸು ಬಿಡಿ. ಇಲ್ಲ, ನಾನಂತೂ ಇದುವರೆಗೂ ಜರ್ಮನಿಲಿ ಜರ್ಮನಿಯ ಜನ ಆನ್ಲೈನ್ ಶಾಪಿಂಗ್ ನಮ್ಮ ಆರ್ಡರ್ ಪ್ಲೇಸ್ ಹಾಕಿ 10 ನಿಮಿಷ ಬೇಕಲ್ಲಿ. ಹೌದಾ? ಇಂಟರ್ನೆಟ್ ಸ್ಪೀಡ್ ಎಲ್ಲ ಬಂದಾಗ ನಮ್ಮ ಇವತ್ತಿನ ಗೊತ್ತಲ್ಲ ನಿಮ್ಗೆ, ಇಂಟರ್ನೆಟ್ ಸ್ಪೀಡ್ ಅಂತ ಬಂದಾಗ ನಾನು ಆ ತರ ಕಂಪೇರ್ ಮಾಡಿದ್ರು. ಇಲ್ಲಿ ಬಂದು ಜಿಯೋ ಯೂಸ್ ಮಾಡಕ್ ಶುರು ಮಾಡಿದಾಗ ಭಾರಿ ಖುಷಿ ಆಗುತ್ತೆ. ಹೌದಾ? ಅದನ್ನು ನಾವು ಜರ್ಮನ್ ಫ್ರೆಂಡ್ಸ್ ಹತ್ರ ಘಂಟಾಘೋಷವಾಗಿ ಹೇಳ್ಕೊಂಡಿದೀವಿ. ಇಂಡಿಯಾದಲ್ಲಿ ಎಂಥ ಜಿಯೋ ಸ್ಪೀಡ್, ಎಂಥ ಸೂಪರ್ ಫೆಸಿಲಿಟಿ, ಇಲ್ಲಿ ಡಾಯ್ಚೆ ಟೆಲಿಕಾಮ್ ಓಟೋ ಅಂತ ಬೈದಿದ್ದೀವಿ. ಅದಿದೆ. ರಾಜಕೀಯ ವ್ಯವಸ್ಥೆ ಬಂದಾಗ ದೇಶದ ನರೇಂದ್ರ ಮೋದಿ ಸರ್ಕಾರ 3ನೇ ಟರ್ಮ್ ದೇಶದಲ್ಲಿ ಹೋಗ್ತಾ ಇದೆ. ಅಲ್ಲಿನ ವ್ಯವಸ್ಥೆ ಬಂದಾಗ ಯಾವ ಪೊಲಿಟಿಕಲ್ ವ್ಯವಸ್ಥೆ ಬಗ್ಗೆ ಖುಷಿ ಇದೆ? ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಅಲ್ಲಿ ಭಾರತೀಯರಿಗೆಲ್ಲ ಖುಷಿ ಇದೆಯಾ? ಜರ್ಮನಿ ಅವ್ರಿಗೆ ಭಾರತೀಯರು ಅಲ್ಲ, ನೀವೆರಡು ಮಿಕ್ಸ್ ಮಾಡ್ತಿದ್ದೀರಾ. ಭಾರತೀಯರು ಮತ್ತೆ ಜರ್ಮನ್ಸ್ ಬಗ್ಗೆ ತಗೊಂಡಾಗ, ಭಾರತೀಯರ ಬಗ್ಗೆ ನೋಡಿದಾಗ ಈಗ ನಾನು ಬೇರೆ ಬೇರೆ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ನರೇಂದ್ರ ಮೋದಿಜಿಯವರು ಬಂದಾಗ, ಪ್ರಧಾನಮಂತ್ರಿಗಳು ಬಂದಾಗ ಮಾಡಿದಾಗ ಆ ಜನರಲ್ಲಿ ಅವರದ್ದು ಪರ್ಸನಲ್ ಪೊಲಿಟಿಕಲ್ ಅಫಿಲಿಯೇಷನ್ ಅಂತ ಏನು ಹೇಳ್ತಾರೆ, ವೋಟ್ ಹಾಕ್ಬೇಕಾದ್ರೆ ಎಷ್ಟೋ ಜನ ಬೇರೆ ಬೇರೆ ರಾಜ್ಯದವರೆಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲರೂ ಹೇಳೋದು ಲೋಕಲ್, ನಮ್ಮ ಕರ್ನಾಟಕ ಎಲೆಕ್ಷನ್ ಬಂದಾಗ, ಹೈದರಾಬಾದ್ ಎಲೆಕ್ಷನ್ ಬಂದಾಗ ಅಥವಾ ಮಹಾರಾಷ್ಟ್ರ ಬಂದಾಗ ಆ ಪ್ರಿಫರೆನ್ಸೇ ಬೇರೆ. ಆದರೆ ಭಾರತದ ಸಮಗ್ರವಾಗಿ ತಗೊಂಡಾಗ ಮೋದಿಜಿಯವರೇ ಇನ್ನೂ ಹಾಟ್. ಲೋಕಸಭಾ ಎಲೆಕ್ಷನ್ ಬಂದಾಗ ಮೋದಿ ಬಗ್ಗೆ ಅದು ಮೆಜಾರಿಟಿ. ಹಾಗಂತ ಅಲ್ಲೂ ಅವ್ರವ್ರದ್ದು ಒಪಿನಿಯನ್ಸ್ ಇದೆ. ಆದರೆ ಬಹುತೇಕ ನಾವು ನೋಡ್ತೀವಿ. ಆಮೇಲೆ ಅದು ಕಣ್ಣಿಗೆ ಕಾಣಿಸ್ತಾ ಇದೆ ಯಾವ ತರಹ ಬೆಳವಣಿಗೆ ಆಗಿದೆ ಅಂತ ಹೇಳಿ, ಅದನ್ನು ಕೂಡ ಮೆಚ್ಚುಗೆ ಇದೆ. ಅದು ಇಲ್ಲಿ ನಿಮ್ಮಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗತ್ತೋ ನಮ್ಗದು ಅಲ್ಲಿ ಒಂದು ಪ್ರೌಢಿಮೆ, ನಮ್ಮ ಜರ್ಮನ್ ಸ್ನೇಹಿತರ ಹತ್ರ ಹೇಳ್ಕೊಳಕ್ಕೆ ಅಲ್ವಾ. ಈಗ ನಿಮ್ಮನೆ ಮಗು ಬೆಳೆದಾಗ ನೀವು ಅಪ್ಪ ಅಮ್ಮ ಎಷ್ಟು ಪ್ರೌಢಿಮೆ ಹೇಳ್ಕೊತೀರಾ ಅಲ್ವಾ, ಅದೇ ತರಹ. ಹಾಗೆ ಕನ್ನಡದ ಭಾಷೆಯಿಂದ ಜರ್ಮನಿಯ ಬದುಕಿಂದ ಭಾರತ ಜರ್ಮನ್ ನಡುವಿನ ಬಾಂಧವ್ಯ ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಮತ್ತು ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಎಲ್ಲವನ್ನು ಕೂಡ ಮಾತಾಡಿದ್ವಿ. ನನಗೆ ಭಾಳ ಖುಷಿ ಆಗ್ತಿದೆ. ನಾನು ಜರ್ಮನಿಯಲ್ಲಿ 24 ವರ್ಷ ವಾಸ ಮಾಡಿದಂಥ, ಅಲ್ಲೇ ಇರ್ತಕ್ಕಂಥ ರಶ್ಮಿ ನಾಗರಾಜ್ ಅವ್ರ ಹತ್ರ ಮಾತಾಡ್ತಿದ್ದೀನ, ಇಲ್ಲ ನಮ್ಮ ಯಾವ್ದಾರ ಮಲ್ಲೇಶ್ವರಂ ಅವರು, ಇಲ್ಲ ಮಂಡ್ಯದವರು, ಶಿವಮೊಗ್ಗದವರು, ಇವ್ರ ಹತ್ರ ಮಾತಾಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಮಾತನಾಡ್ತಾ ಹೇಳ್ತಾ ಇದ್ದೀರಿ. ಬಟ್ ಜರ್ಮನಿಲ್ಲ ಜೀವನ ಕಂಟಿನ್ಯೂ ಆಗ್ಬೇಕು, ಮಕ್ಕಳೆಲ್ಲ ಅದೇ ರೀತಿ ಅಂತ ಇದೆಯಾ? ವಾಟ್ ನೆಕ್ಸ್ಟ್? ಏನ್ ಕತೆ? ಏನ್ ಹೇಳ್ತಾರೆ ಮನೆಯವ್ರು? ಏನ್ ಹೇಳ್ತಾರೆ? ಮನೆಯವ್ರಿಗಂತೂ ಇಲ್ಲಿ ವಾಪಸ್ ಬರೋದು ತುಂಬಾನೇ ಇದೆ. ಅವ್ರಿಗಾಗ್ಲೇ ಅದು ತುಂಬಾನೇ ಕಾಡಕ್ ಶುರು ಆಗಿದೆ. ಸೊ ನಾನು ಹೇಳೋದು, ನಾ ಬರ್ಬೇಕಾದ್ರೂ ನನ್ನ ಕೈಲೇನಿರ್ಲಿಲ್ಲ. ಅವ್ರು ಬಂದ್ರು ನಾನು ಅವ್ರನ್ನ ಫಾಲೋ ಮಾಡಿದೆ. ಹೋಗ್ಬೇಕಾದ್ರು ಅವ್ರಿಗೆ ಏನ್ ಅನ್ಸುತ್ತೋ. ಬಟ್ ಮಕ್ಕಳು ಎಜುಕೇಶನ್, ಇನ್ನೇನು ನನ್ನ ಮಗಳಿಗೆ ಯೂನಿವರ್ಸಿಟಿ, ಇಂಪಾರ್ಟೆಂಟ್. ನಿಮ್ ನಿರ್ಧಾರ ಬೇರೆ, ಮಕ್ಕಳು ನಿರ್ಧಾರ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಕ್ಳ ಹತ್ರ ಚರ್ಚೆ, ಯಾಕಂದ್ರೆ ನಮ್ದೇ ಏನು ಇನ್ನೂ ಇಂಥದ್ದೇ ನಿಖರವಾದ ಡಿಸಿಷನ್ ಏನು ತಗೊಂಡಿಲ್ಲ. ಮಾತಾಡ್ಬೇಕಾದ್ರೆ ಕಾಫಿ ಟೈಮಲ್ಲಿ ಒಂದು ಹೇಳ್ತೀವಿ, ತಿಂಡಿ ಟೈಮಲ್ಲಿ ಒಂದು ಹೇಳ್ತೀವಿ, ಅದು ನಿಖರ. ನಾನಂತೂ ನನ್ನ ಮನೆಯವ್ರಿಗೆ ಅದೇ ಹೇಳೋದು. ನೀನು ಹೇಳಿದಾಗ ನಾನು ನನ್ನ ಫ್ರೆಂಡ್ಸ್ಗೂ ಅದನ್ನೇ ಹೇಳೋದು. ತುಂಬ ಜನಕ್ಕೆ ಈ ಪ್ರಶ್ನೆ ಕಾಡತ್ತೆ, ನಾನು ಇಲ್ಲಿದ್ದರೆ ನನ್ನ ಮಗು ಸರಿ ಎಜುಕೇಷನ್ ಇದೆಯೋ ಇಲ್ವೋ. ಎಲ್ಲರಿಗೂ ಎಜುಕೇಷನ್ ಒಂದು ವಿಷಯ, ಶಿಕ್ಷಣ ಅನ್ನೋದು ಒಂದೇ ದೊಡ್ಡ ಇದು. ನನ್ನ ಮಗುನ ಇಲ್ಲಿ ಬೆಳೆಸಿದ್ರೆ ಅವಾಗ ಸರಿಯಾದ ಸಿಗತ್ತಾ, ಇಲ್ಲ ವಾಪಸ್ ನಾನು ಭಾರತಕ್ಕೆ ಹೋಗ್ಲಾ, ಅಲ್ಲಿ ಒಳ್ಳೊಳ್ಳೆ ಶಾಲೆಗಳಿದೆ ರಶ್ಮಿಜಿ, ಒಳ್ಳೊಳ್ಳೆ ವ್ಯವಸ್ಥೆ ಇದೆ, ನಾನು ಎಲ್ಲ ತರಹ ಶಾಲೆನೂ ನಾನು ಅಫೋರ್ಡ್ ಮಾಡ್ಬೋದು ಅಂತ ಬಂದಾಗ ಪಾಪ ಅವ್ರಿಗೆ ಕಾಡೋದೇ ಇಂಥದ್ದು. ಅವಾಗ ನಾನು ಹೇಳ್ತೀನಿ, ನೀವು ಯಾವ್ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ. ಕೆಲವರು ಟೂರಿಸಮ್ಗೋಸ್ಕರ ಬರ್ತಾರೆ, ಕೆಲವರು ಸಾಲ ಮಾಡಿದನ್ನೆಲ್ಲ ತೀರ್ಸೋಕ್ಕೆ ಅಂತ ಬರ್ತಾರೆ, ಇನ್ನು ಕೆಲವರು ಅಲ್ಲಿ ನನಗೆ ಒಳ್ಳೆ ಪ್ರೊಫೆಷ್ನಲ್ ಸ್ಕೋಪ್ ಇದೆ ಅಂತ ಬರ್ತಾರೆ, ಇನ್ನು ಕೆಲವರು ಅಲ್ಲೊಂದು ಜೀವನ ನೋಡೋಣ. ಹಂಗೆ ಒಬ್ಬೊಬ್ಬ ಒಂದೊಂದು ಪ್ಯಾರಾಮೀಟರಲ್ಲಿ ಬರ್ತಾನೆ. ಹಾಗಾಗಿ ಎಲ್ರಿಗೂ ಒಂದೇ ಆನ್ಸರ್ ಇರಲ್ಲ. ಇನ್ನು ವಾಪಸ್ ಹೋಗಬೇಕು ಅನ್ನೋ ವಿಷಯ ಬಂದಾಗ ನಾನು ಜನಕ್ಕೆ ಹೇಳ್ತೀನಿ, ಚರ್ಚೆ ಮಾಡಿ ಗಂಡ ಹೆಂಡತಿ ಮಕ್ಕಳೆಲ್ಲರೂ. ಆದರೆ ಕರೆಕ್ಟಾಗಿ ಆ ಇರೋ ಮನೆ ನೋಟಿಸ್ ಕೊಟ್ಟು ಸೂಟ್ ಕೇಸ್ ಪ್ಯಾಕ್ ಮಾಡಿದ್ರೇನೆ ಅದು ನಿಖರ ನೀನು ವಾಪಸ್ ಹೋಗ್ತಿದ್ಯಾ ಅಂತ. ಅಲ್ಲಿವರೆಗೂ ನಾವು 2 ವರ್ಷ ಅನ್ಕೊಂಡು ಇವಾಗ 24 ವರ್ಷ ಆಗಿರೋದು. 24 ವರ್ಷ ಬರ್ತೀನಿ ಅಂತ ಹೇಳ್ಕೊಂಡು ಹೊರಟಿದ್ರೆ ನಾವು ಖಂಡಿತ ನಾವಿಬ್ರು ಬರ್ತಿರ್ಲಿಲ್ಲ. ಆಯ್ತಾ? ಯಾವ್ದಾರ ಕ್ಷೇತ್ರದಲ್ಲಿ
ಒಂದ್ 25 ವರ್ಷ ಕೆಲಸ ಮಾಡಿರೋರು, ಬೆಂಗಳೂರಲ್ಲಿ ಒಂದ್ 4 ಸೈಟು, 1-2 ಮನೆ ಕಟ್ಟಿರ್ತಾರೆ. ಅದು ಜಾಸ್ತಿ ಆಯ್ತು ಅಂದಾಗ ಊರಲ್ಲಿ ಒಂದ್ 5 ಎಕರೆ 10 ಎಕರೆ ಜಮೀನ್ ತಗೊಂಡು, ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಲಿ, ಬೆಳೆ ಬೆಳೆಯೋರು ಯಾರು ಭೂಮಿ ತಗೋತಿಲ್ಲ, ಬೇಲಿ ಹಾಕೋರು ಭೂಮಿ ತಗೋತಿದ್ದಾರೆ, ಕಾಂಪೌಂಡ್ ಹಾಕೋಕ್ ಭೂಮಿ ತಗೋತಿದ್ದಾರೆ, ವೀಕೆಂಡ್ ಪಾರ್ಟಿ ಮಾಡಕ್ ಭೂಮಿ ತಗೋತಿದ್ದಾರೆ, ಬೆಳೆ ಬೆಳೆಯೋಕೆ ಯಾರು ಭೂಮಿ ತಗೋತಿಲ್ಲ. ಸೊ ಆ ತರ ವ್ಯವಸ್ಥೆ ಇಲ್ಲಿದೆ. ಅಲ್ಲೂ ಕೂಡ ಹಂಗೆ ರಿಯಲ್ ಎಸ್ಟೇಟ್ ಲ್ಯಾಂಡ್ ಬೈ ಮಾಡೋದು ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಅಲ್ಲೂ ತುಂಬಾ ರೈಸಿಂಗ್ ಕಾಸ್ಟ್, ತುಂಬಾ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಶೂಟ್ ಇದೆಯಲ್ಲೂ ಇದೆ. ಸೊ ಅಲ್ಲೂ ಕೂಡ ನಮ್ಮವ್ರಿಗೆ, ಆಮೇಲೆ ಅದೊಂದು ವ್ಯತ್ಯಾಸ ಹೇಳ್ತೀನಿ, ಇದೊಂದು ಅವಕಾಶ ಸಿಕ್ಕಿದಾಗ ನಮಗೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಜನರೇಷನ್ ಏನಿತ್ತು, ನಮ್ಮ ಜನರೇಷನ್, ನಮ್ಮ ಮುಂದಿನ ಎಲ್ರಿಗೂ ನಾವೊಂದು ಆಸ್ತಿ ಮಾಡಿಡ್ಬೇಕು, ಅದೇ ನಮಗೆ ಮೋಕ್ಷಕ್ಕೆ ಒಂದು ಮೆಟ್ಟಿಲು ಅಲ್ವಾ. ಮಾಡ್ಲಿಲ್ಲ ಇನ್ ಆಸ್ತಿ ಅಂತಂದ್ರೆ ಏನೋ ಕುಂದು ಕರುತ್ತೆ ಅಂತ. ಸೊ ಹಾಗಾಗಿ ಸಾಲ ಸೋಲ ಏನೇ ಮಾಡಿದ್ರು ಒಂದ್ ಮನೆ ಇರ್ಬೇಕು, ಒಂದ್ ಫ್ಲಾಟ್ ಅನ್ನೋದು ಸಹಜತೆ. ಇದು ನಾನ್ ಜರ್ಮನ್ಸ್ ಅಲ್ಲಿ ನೋಡಿಲ್ಲ. ಆಸೆ ಇಲ್ಲ ಅಂದ್ರೆ ಅವರು ಒಂದು ಲೇಬನ್ಸ್ ಕ್ವಾಲಿಟಿ ಅಂತ ಒಂದು ವರ್ಡ್ ಇದೆ, ಲೈಫ್ ಕ್ವಾಲಿಟಿ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಲೈಫ್ ಕ್ವಾಲಿಟಿ. ಬಟ್ ಆ ಜೀವನದಲ್ಲಿ ಅವ್ರದ್ದೊಂದು ಕ್ವಾಲಿಟಿ ಇದೆ. ವರ್ಷಕ್ಕೆ ನಾನು ಇಷ್ಟು ಹಾಲಿಡೇ ಹೋಗ್ಬೇಕು, ನಾನ್ ಹೆಂಗೆ ನಮ್ಮ ಅಪ್ಪ ಅಮ್ಮ ವರ್ಷಕ್ಕೆ ಒಂದ್ಸಲ ಶೃಂಗೇರಿ ಕರ್ಕೊಂಡು ಹೋಗ್ಬೇಕು ಅಂತ ಸಂಕಲ್ಪ ಇತ್ತು, ಅಲ್ಲಿ ಪ್ರತಿಯೊಬ್ಬ ಜರ್ಮನ್ ಹಾಲಿಡೇಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾನೆ. ಬೇರೆ ದೇಶಕ್ಕೆ ಪ್ರವಾಸ ಹೋಗ್ತಾರೆ, ಎಲ್ಲರೂ ಇರ್ಬೋದು. ವರ್ಷಕ್ಕೆ ಎಷ್ಟು ದಿನ, ಎಷ್ಟು ತಿಂಗಳು? ನಮಗೆಲ್ಲ 30 ವರ್ಕಿಂಗ್ ಡೇ ರಜಾ. ಸೊ ಆಸ್ ವಿ ಗ್ರೋ ಓಲ್ಡರ್ ನಮ್ಗೆ ಅದು ಒಂದೊಂದು ದಿನ 2 ದಿನ ಆ್ಯಡ್ ಆಗ್ತಾ ಹೋಗುತ್ತೆ ಆ ಥರ. ಸೊ ಜರ್ಮನ್ಸ್ ನಾನು ನೋಡಿರೋ, ಬೇರೆ ದೇಶದ ಬಗ್ಗೆ ಗೊತ್ತಿಲ್ಲ, ಅವರು ತಮ್ಮ ಜೀವನ ಶೈಲಿ ಮತ್ತೆ ಕೆಲವೊಂದು ಆಸ್ಪೆಕ್ಟ್ಸ್ ಲೈಕ್ ಹಾಲಿಡೇ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ, ಅದೆಲ್ಲ ಆಗಿ ಉಳಿದ್ರೆ ನಾನು ಮನೆ ಕಟ್ತೀನಿ, ಮಗನಿಗೆ ಬಿಟ್ಟು ಹೋಗ್ತೀನಿ, ಅದೆಲ್ಲ ಆಗಿ ಉಳಿದ್ರೆ ಚಿನ್ನದೊಂದು ಬಳೆ ಮಾಡಿಸ್ಕೊತೀನಿ. ಅಂದ್ರೆ ಊಟ ಬಿಟ್ಟು, ನಿದ್ದೆ ಬಿಟ್ಟು, ದುಡ್ದು ಆಸ್ತಿ ಮಾಡ್ಬೇಕು, ಬಹಳ ಕಮ್ಮಿ ಹುಡುಕ್ಬೇಕು ನಾನು. ಇವೆಲ್ಲ ಅನ್ಸಕ್ ದುರಾಸೆ ಅನ್ನೋದೇನೋ ಕಾಣ್ತಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅವರು ಪಾಪ ಆ ಒಂದು ಸಿಚುಯೇಷನ್ ಇಂದ ಬಂದಿರುವಂತ ಜನರೇಷನ್ ಅವರು, ವಾರ್ ಮುಗಿದ್ಮೇಲೆ. ಹಾಗಾಗಿ ಅವರಿಗೆ ಜೀವನ, ತನ್ನ ಸಂಸಾರ, ತನ್ನ ಹೆಲ್ತ್, ತನ್ನ ಬೇಕು ಬೇಡಗಳು ಮೊದಲು ಬರುತ್ತೆ. ಸೊ ಅದರಲ್ಲಿ ಲೈಫ್ ಕ್ವಾಲಿಟಿನ ನೋಡ್ತಾ ಹೋಗ್ತಾರೆ. ನೆಮ್ಮದಿ ಕಂಡುಕೊಂಡಿದ್ದಾರೆ ಅವರು, ಅದಕ್ಕೆ ಸ್ಟ್ರೈವ್ ಮಾಡ್ತಾರೆ. ಹಾಗಾಗಿ ತುಂಬಾ ದುರಾಸೆ ಇರ್ಬೋದೇನೋ, ಆದ್ರೆ ಇಷ್ಟು ನಾನು ಸಾಲ ಸೋಲ ಮಾಡಲು ಎಜುಕೇಶನಲ್ ಲೋನ್ ತಗೊಂಡ್ ಮಗನ್ಗೆ MBBS ಓದಿಸ್ತೀನಿ, ಮೋಸಗಳಲ್ಲೂ ಏನ್ ನಡೆಯುತ್ತೆ. ಆದ್ರೆ ಈ ದುರಾಸೆ ಅಂಶ ಅಂದ್ರೆ, ನಾನು ಸಾಮಾನ್ಯ ಜೀವನದ ಬಗ್ಗೆ ಮಾತಾಡ್ತಿರೋದು, ಮನೆ, ಫ್ಲಾಟು, ಸೈಟು ಅನ್ನೋ ವಿಷಯ ಬಂದಾಗ ಹೇಳ್ತಾ ಇರೋದು. ನಮ್ಮವರು ಅಂದ್ರೆ ನಾವು ಭಾರತೀಯರು ಅಲ್ಲೂ ಇದೆ, ಯಾಕಂದ್ರೆ ನಾವೆಲ್ಲ ಅಲ್ಲಿ ಉಳ್ಕೋತೀವಿ ಅಂದ್ರೆ ಮನೆ ತಗೋತೀವಿ, ಹಾಗೆ ಗೊತ್ತಿಲ್ಲ. 30-40 ಸೈಟ್ ಅಲ್ಲಿರೋ ಒಂದು ಮನೆ ಅಂತಂದಾಗ ಮಲ್ಲೇಶ್ವರಂ ಒಂದ್ ರೇಟ್ ಇರುತ್ತೆ, ಹೆಬ್ಬಾಳ ಒಂದ್ ರೇಟ್ ಇರುತ್ತೆ, ಸಂಜಯನಗರ ಒಂದ್ ರೇಟ್ ಇರುತ್ತೆ, ಯಲಹಂಕ ಒಂದ್ ರೇಟ್ ಇರುತ್ತೆ. ಏನಿದೆ ಅಲ್ಲೂ ಚೆನ್ನಾಗಿ ಅದೇ ಡಿಫ್ರೆನ್ಸ್ ತುಂಬಾ ಇದೆ. ಮ್ಯೂನಿಕ್ ಇವಾಗ ಯಾರು ಮುಟ್ಟಕ್ಕೆ ಆಗಲ್ಲ. ನಾವು ಮೊದಲೆಲ್ಲ ಅಂದಾಜು ಎಲ್ರಿಗೂ ಅದೇ ಕುತೂಹಲ, ನಮ್ಮ ಏರಿಯಾ ಎಷ್ಟು ರೇಟ್ ಲೆಕ್ಕ ಆಗ್ತಲ್ಲ, ಜರ್ಮನಿ ಅಲ್ಲೂ ಅಷ್ಟೇ. ನೀವು ಆಸ್ ಯು ಆರ್ ನಿಯರ್ ಟು ಸಿಟಿ ಒಂದ್ ರೇಟು, ಚೂರು ದೂರ. ಹಾಗಾಗಿ ಈಗ ಎಷ್ಟೋ ನಮ್ಮ ಸ್ನೇಹಿತರು ಊರಿಂದ ಆಚೆ, ಅಂದ್ರೆ ಇವಾಗ ಜಕ್ಕೂರ್ ಬಿಡಿ, ಇವಾಗ ಸಿಟಿ ಸೆಂಟರ್ ಆಗೋಯ್ತು. ಇವಾಗ ಏನಂತಾರೆ, ನಿಮ್ಮ ನಮ್ಗೆಲ್ಲ ವೈಟ್ ಫೀಲ್ಡ್ ಎಲ್ಲ, ನನಗಂತೂ ಇನ್ನು ಫಾರಿನ್ ಕಂಟ್ರಿ ವೈಟ್ ಫೀಲ್ಡ್ ಬೆಂಗಳೂರಿನೊಳಗೆ. ಹಾಗಾಗಿ ಆ ತರ ಎಲ್ಲ ಇವಾಗ ನಮ್ಮೂರು ವಲಸೆ ಹೋಗ್ತಾರೆ, ಊರಿಂದ ಸ್ವಲ್ಪ ಹೊರಗಡೆ. ಒಂದು ಮನೆ ತಗೋಬೇಕು ಅಂದ್ರೆ ಯಾವ ತರ? ನಮ್ಮಲ್ಲಿ 30, 40, 40, 60 ಹೇಳ್ತೀವಲ್ಲ, ಅಲ್ಲಿ ಪ್ಲಾಟ್ ತಗೊಂಡ್ ಕಟ್ಸೋದು ಇತ್ತೀಚೆಗೆ ಬಂದಿದೆ ಟ್ರೈನ್. ಎಷ್ಟಾಗುತ್ತೆ ಮ್ಯೂನಿಕ್ ಸಿಟಿ ಒಳಗ, ಮ್ಯೂನಿಕ್ ಸಿಟಿಯಲ್ಲಿ ಅಲ್ಲೆಲ್ಲ ಇದು ಕ್ವಾಡ್ರಾಟ್ ಮೀಟರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ರುಪೀಸ್ ಅಲ್ಲಿ ಹೇಳೋದು ಬೇಡ, ಅದು ಮಜಾ ಬರಲ್ಲ, ಯೂರೋಸ್ ಅಲ್ಲೇ ಹೇಳ್ತೀವಿ. ಒಂದು 7 ಲಕ್ಷದಿಂದ 8 ಲಕ್ಷಕ್ಕೆ ಒಂದು 3 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಇರುವಂತಹ ಒಂದು ಫ್ಲಾಟ್ ಸಿಗತ್ತೆ ಸಿಟಿ ಒಳಗೆ. 7 ಲಕ್ಷದಿಂದ 8 ಲಕ್ಷ ಯೂರೋ. ಅದಕ್ಕೆ ನಾನು ಕೇಳಿದ್ದು. ಹಾಗೆ ಈಗ ಅಲ್ಲೂ ತುಂಬಾ ರಿಯಲ್ ಎಸ್ಟೇಟ್ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಆಸ್ ಐ ಸೆಡ್, ವಲಸೆ ಬೇರೆ ದೂರ. ನಮ್ಮವ್ರಿಗೆ ಬಹುತೇಕ ಮಂದಿಗೆ ಯೂರೋ ಬಗ್ಗೆ ಬೆಲೆ ಯಾರು ಗೊತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಡಾಲರ್ ರೇಟ್ ಅವಾಗ ಮಾರ್ಕೆಟ್ ಅಲ್ಲಿ 83 ರೂಪಾಯಿ ಹೋಯ್ತು ಅಂತ ಹೇಳ್ತಿರ್ತಾರೆ, ಅದು ತಿಳ್ಕೊತಾರೆ. ಡಾಲರ್ಗಿಂತ ಯೂರೋ ರೇಟ್ ಜಾಸ್ತಿ. ಅವ್ರಿಗೆ 7ರಿಂದ 8 ಲಕ್ಷ ಯೂರೋ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಒಂದು ಲೆಕ್ಕಾಚಾರದ ಮನೆ 7-8 ಕೋಟಿ. ಅದಕ್ಕೆ ದುಡ್ಡು ರೂಪೀಸಲ್ಲಿ ಹೇಳೋದು ಬೇಡ ಅಂತ, ಅದಕ್ಕೆ. ಯಾಕಂದ್ರೆ ಇಲ್ಲಿ 7-8 ಕೋಟಿ ಅಂದ್ರೆ. ಬಟ್ ಇನ್ನೊಂದು ವಿಷಯ ಗೊತ್ತಿರ್ಲಿ, ಅಂದ್ರೆ ಜನಗಳಿಗೂ ಅರ್ಥ ಆಗುತ್ತೆ. ಒಂದ್ 30,000 ಇಲ್ಲಿ ಸಂಬಳ ಇದ್ರೆ ಅದೇ ಕೆಲ್ಸಕ್ಕೆ ಅಲ್ಲಿ 3 ಲಕ್ಷ ಇರ್ಬೋದು, ಅಥವಾ 2 ಲಕ್ಷ ಇದ್ದೇ ಇರುತ್ತೆ. ಹಾಗಾಗಿ ಜೀವನ ಮಟ್ಟ ಇವೆಲ್ಲ ಬಂದಾಗ ರೇಟ್ ಜಾಸ್ತಿ ಕೂಡ ಇರುತ್ತೆ. ವಂಡರ್ಫುಲ್. ಈಗ ನಮ್ಮವ್ರಿಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಿ? ಅಂದ್ರೆ ನಮ್ಮ ಕನ್ನಡಿಗರಿಗೆ ಹೇಳೋದಾದ್ರೆ, ಕರ್ನಾಟಕದ ಕನ್ನಡಿಗರಿಗೆ ಹೇಳೋದಾದ್ರೆ ಯಾವ ವಿಷಯವಾಗಿ? ಲೈಕ್ ಹೊರಗಡೆ ಹೋಗಿ ಬದುಕೋದ್ರ ಬಗ್ಗೆ ನಮ್ಮವ್ರು ಯಾರು ಹೋಗಲ್ಲ, ಗೊತ್ತಲ್ಲ.
ಮಂಡ್ಯದವರೆಲ್ಲ ಮೈಸೂರು ಮನೆ ಮಾಡಬೇಕು ಅಂತಾರೆ, ಈ ಕಡೆ ತುಮಕೂರು ಕಡೆ ಬರೀ ತುಮಕೂರು ಮನೆ ಮಾಡಬೇಕು ಅಂತಾರೆ. ಯಾರು ಆ ಕಡೆಯಿಂದ ಬಾರ್ಡರ್ ದಾಟ್ ಹೋಗಿ ಯಾರು ಜೀವನ ಮಾಡಲ್ಲ, ಊರಿಗೆ ಹೋಗಕ್ಕೆ ಈಸಿ ಆಗಲಿ ಅಂತ. ಊರು ಬಿಟ್ರೆ ಉದ್ಧಾರ ಆಗ್ತೀವಿ ಅಂತಿದೆ ಒಂದು ಮಾತು. ಅದಕ್ಕೆ ಹೇಳೋದಲ್ವಾ, ದೇಶ ಸುತ್ತಿ ನೋಡೋದು ಕೋಶ ಹೌದು ಅಂತ. ಹಾಗೆ ಹಾಗೆ ಹೇಳೋದು ಏನ್ ಹೇಳ್ತೀರಿ? ಯಾಕಂದ್ರೆ ನನಗೆ ಆಶ್ಚರ್ಯ ಆಗ್ತದೆ ನಿಮ್ಮ ಮಾತು ಕೇಳಿ. ಆಕ್ಚುಲಿ ಇವಾಗ ನಾನು ತುಂಬಾ ಸ್ಟೂಡೆಂಟ್ಸ್ನ, ತುಂಬಾ ಬ್ಯಾಚುಲರ್ಸ್ ಇವಾಗ ಬರ್ತಿರೋದು ನೋಡ್ತಾ ಇದ್ದೀನಿ. ಬಟ್ ಎಷ್ಟು ಜನ ಇದ್ದು ಅಲ್ಲಿ ಓದು ಮುಗಿಸಿ ವಾಪಸ್ ಬರ್ತಾರೆ, ಮುಂದಕ್ಕೆ ಹೋಗ್ತಾರೆ, ಅದು ಬೇರೆ ಮಾತು, ಅದು ಇನ್ನೊಂದು ವಿಷಯ. ಹಾಗಾಗಿ ಅವಕಾಶ ಇದ್ರೆ ಬನ್ನಿ, ಆದ್ರೆ ಅಲ್ಲೇ ನಿಮ್ಮ ಜೀವನ ಚೆನ್ನಾಗಿದೆ, ಇಲ್ಲೇನೂ ಇಲ್ಲ ಅನ್ನೋದು ಸುಳ್ಳು. ಅದನ್ನ ನಾನು ಖಂಡಿತವಾಗಿ ಹೇಳ್ತೀನಿ. ಸೊ ಒಂದು ಬೇರೆ ದೇಶ ನೋಡಬೇಕು, ಅಲ್ಲಿ ಒಂದು ಜೀವನ ಶೈಲಿ ನೋಡೋಕ್ಕೆ, ಅಥವಾ ಅಲ್ಲಿ ಬಂದು ಒಂದು ಯುರೋಪ್ ಟ್ರಿಪ್ ಹೊಡಿಬೇಕಾ, ಅಲ್ಲಿ ಇದ್ದಿದ್ದೊಂದು 3 ವರ್ಷದಲ್ಲಿ ಎಲ್ಲ ಈ ಕಡೆ ನೆದರ್ಲ್ಯಾಂಡ್ಸಿಂದ ಹಿಡಿದು ರೊಮೇನಿಯಾ ತನಕ ನೋಡಬೇಕಾ, ಆ ಥರ ಒಂದು. ಆಮೇಲೆ ಅಲ್ಲಿ ಬಂದು ನೋಡಿದಾಗ, ನೀ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಪ್ರೊಫೆಷ್ನಲ್ ಫೀಲ್ಡಲ್ಲೂ ಕೂಡ ಒಂದು ವರ್ಕ್ ಕಲ್ಚರ್ ಕಲ್ತ್ಕೋತೀರಾ. ಇವತ್ತು ನೋಡಿ, ನೀವು ಇವಾಗ ಚೇಂಜ್ ಆಗಿದೆ, ಅದರಲ್ಲೂ ಕೊರೋನಾ ಆದಮೇಲೆ ಬಹಳಷ್ಟು ಬದಲಾವಣೆಗಳಾಗಿದೆ ವರ್ಕ್ ಕಲ್ಚರಲ್ಲಿ. ಜರ್ಮನಿಲಿ ಕೂಡ ಮೊದಲು ಎಷ್ಟು ಸ್ಟ್ರಿಕ್ಟ್ ಇತ್ತು ಅಂತಂದರೆ, ಅದು ನನ್ನ ಹಸ್ಬೆಂಡ್ ಆಗಲಿ ಯಾರೇ ಆಗಲಿ ತುಂಬ ಎಂಜಾಯ್ ಮಾಡೋರು. ನಾನಿರೋದು ರಿಸರ್ಚ್ ಫೀಲ್ಡ್, ನಮ್ಮದು ಬೇರೆ ಕಲ್ಚರ್. ಬಟ್ ಸಿಂಪಲಾಗಿ ತಗೋಬೇಕಂದ್ರೆ, ಏನು ಬ್ಯಾಂಕ್ ಜಾಬ್ ನಾವು ಮೊದಲೆಲ್ಲ ಹೇಳ್ತಿದ್ವಿ 9 ರಿಂದ 5 ಅಂತ, ಅಷ್ಟೇ ಅಲ್ಲಿ ಜರ್ಮನ್ 8 ಅವರ್ ಪ್ಲಸ್ 1 ಅವರ್ ಫಾರ್ ಲಂಚ್ ಅವರ್ಸ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಅಷ್ಟರಲ್ಲಿ ನೀನು ಎಫಿಷಿಯನ್ಸಿ ತೋರಿಸು, ಮನೆಗೆ ನೀನು ಫೈಲ್ ತೊಗೊಂಡು ಹೋಗಬೇಡ, ವೀಕೆಂಡ್ ನೀನು ಕೆಲಸ ಮಾಡಬೇಡ, ಆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ನನಗೆ ಅವರ್ ಲೈಫ್, ನಮ್ಮ ಜೀವನ ನಾವು ಹೇಗೆ ಮಜಾ ಮಾಡ್ಬೋದು, ಕೀಪಿಂಗ್ ವರ್ಕ್ ಲೈಫ್ ಅಸೈಡ್, ಆ ವರ್ಕ್ ಮತ್ತು ಇದ್ರ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಅಲ್ಲಿ ನೀವು ಕಲ್ತ್ಕೋತೀರಾ. ಹಾಗಾಗಿ ಇಲ್ಲೇ ಇದ್ದರೆ ಬಾವಿಲಿರೋ ಕಪ್ಪೆ ಆಗಿಬಿಡ್ತೀರಾ. ಸೊ ಅವಕಾಶ ಸಿಕ್ಕರೆ ಬನ್ನಿ, ಬಟ್ ಅಲ್ಲಿ ಏನೋ ಚೆನ್ನಾಗಿದೆ ಅನ್ನೋದು ಸುಳ್ಳು. ಬೆಂಗಳೂರಲ್ಲಿ ಅಷ್ಟೇ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿದೆ ಅನ್ನೋ ಭಾವನೆ ಬೇಡ. ಕರೆಕ್ಟ್. ನಾವು ಓದ್ ಕಡೆ ಚೆನ್ನಾಗಿರ್ತೀನೋ ಭಾವನೆ ಇಟ್ಕೊಂಡು ಬನ್ನಿ ಅಷ್ಟೇ. ಇದು ಚೆನ್ನಾಗಿಲ್ಲ ಅಂತ ಹೇಳಿ ಬರಕ್ ಹೋಗ್ಬೇಡಿ, ಇಲ್ಲೂ ಚೆನ್ನಾಗಿದೆ ಅಂತ ಹೇಳ್ತೀರಿ. ಇಲ್ಲೂ ಚೆನ್ನಾಗಿದೆ, ಇಲ್ಲೇ ಚೆನ್ನ, ಅದನ್ನ ದೃಢವಾಗಿ ಹೇಳ್ತೀನಿ. ಹಾಗೆ ಇಷ್ಟೇ ಅಂದ್ರು ಅಪ್ಪ ಅಮ್ಮ ಎಲ್ಲ ನಮ್ಮವರು ಎಲ್ಲ ಇರ್ತಾರೆ. ಬಟ್ ಅಲ್ಲೂ ಹೋಗಿ ಕಟ್ಕೋತೀವಿ ನಾವು. ಅಲ್ಲಿರೋರೆ ನಾವು ಅಕ್ಕ ತಂಗಿರಾಗ್ತೀವಿ, ಅಲ್ಲಿರೋರೆ ಸ್ನೇಹಿತರೆ ನಮಗೆ ನಮ್ಮ ಕುಟುಂಬದವ್ರು ಇರ್ತಾರೆ. ಒಟ್ಟಿಗೆ ಹಬ್ಬ ಮಾಡ್ತೀವಿ, ಹುಟ್ಟುಹಬ್ಬ ಮಾಡ್ತೀವಿ, ಎಲ್ಲ ದೇಶದಲ್ಲೂ ನಡೆಯುತ್ತೆ, ನಮ್ಮದೇ ಅಂತೇನಲ್ಲ. ಬಟ್ ಆ ನೋಷನ್ ಏನಿದೆ, ಅಲ್ಲಿ ಹೋದ್ರೆ ಮೈ ಲೈಫ್ ಇಸ್ ಬೆಟರ್ ಅನ್ನೋದು ಏನು ಅನ್ಕೊಂಡು ಅವಾಗಿತ್ತು, ಆ ನೋಷನ್ ಇವಾಗ ನಿಮಗೆ ಬೇಡ ಅಂತ ಒತ್ತಿ ಹೇಳ್ತಾ ಇದ್ದೀನಿ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ.